ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈತ ಕೋರ್ಟ್ನಲ್ಲಿ ಝಾನ್ಸಿ ಮತ್ತು ರಾಘಗೆ ಜಡ್ಜ್ ಸಾಹೇಬರು ನೀವಿಬ್ಬರು ಮದುವೆಯಾಗಿ ಕೆಲವೇ ತಿಂಗಳು ಆಗಿದೆ, ನೀವಿಬ್ಬರು ಒಪ್ಪಿಕೊಂಡೇ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆಗ ರಾಘು ಹೌದು ಸ್ವಾಮಿ ಅಂತ ಹೇಳ್ತಾನೆ. ಆಗ ಅವರು ಡೈವರ್ಸ್ಗೆ ಏನು ಕಾರಣ, ಏನಪ್ಪ ನಿನ್ನೆ ನಂಬಿ ಬಂದೆ, ನಿನ್ನ ಜೊತೆಗೆ ನಿನಗೆ ಬದುಕೋದು ಕಷ್ಟ ಆಗ್ತಿದೆಯಾ, ಕಾಯ ವಾಚ ಮನಸ ಕೊನೆಯವರೆಗೂ ನಿನ್ನ ಜೊತೆಗೆ ಇರ್ತೀನಿ ಅಂತ ಪ್ರಮಾಣ ಮಾಡಿ ತಾಳಿ ಕಟ್ಟಿ ಇಷ್ಟು ಬೇಗ ನಿನಗೆ ಅವಳು ಬೇಡವಾಗಿ ಹೋದ್ಲಾ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಸಂಬಂಧವನ್ನು ಇಷ್ಟು ಬೇಗ ಮುರ್ಕೊಳ್ಳೋಕ್ಕೆ ಹೊರಟಿದ್ದೀರಾ ಅಂತ ಕೇಳ್ತಾರೆ. ಆಗ ಲಾಯರ್ ಸ್ವಾಮಿ ಇವರಿಬ್ಬರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಜಡ್ಜ್ ಸಾಹೇಬರು ಕ್ರಮೇಣ ಹೊಂದಾಣಿಕೆ ಆಗುತ್ತೆ. ತವರು ಮನೆಯಿಂದ ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಬಂದು ಇನ್ನೊಬ್ಬರ ಮನೆಯಲ್ಲಿ ಹೊಂದಿಕೊಳ್ಳೋದು ಅಂದರೆ ಅಷ್ಟು ಸುಲಭನಾ? ಕ್ರಮೇಣ ಹೊಂದಾಣಿಕೆ ಬರುತ್ತೆ. ಹೊಂದಾಣಿಕೆ ಅನ್ನೋದು 2 ನಿಮಿಷದಲ್ಲಿ ಮ್ಯಾಗಿ ಮಾಡ್ದಂಗೆನಾ? ಹೊಂದಿಕೊಳ್ಳೋಕ್ಕೆ ಟೈಮ್ ತಗೊಳುತ್ತೆ. ಹೊಂದಿಕೊಳ್ಳೋ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುತ್ತೆ. ಆಗ ವ್ಯತ್ಯಾಸಗಳನ್ನು ಮೀರಿ ಇಬ್ಬರು ಸಮಾಧಾನದಿಂದ ಇದ್ದಾಗ ಮಾತ್ರ ಹೊಂದಾಣಿಕೆ ಆಗುತ್ತೆ. ಅವರಿಬ್ಬರ ನಡುವೆ ಸಂಬಂಧ ಉಳಿದುಕೊಳ್ಳುತ್ತೆ. ಅದು ಬಿಟ್ಟು ಮದುವೆ ಆದ 1 ತಿಂಗಳಿಗೆ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಅರ್ಥ ಏನು? ಸಮಸ್ಯೆಗಳು ಬಂದರೆ ಗಂಡ ಹೆಂಡತಿ ಕುಳಿತು ಮಾತಾಡಬೇಕು. ಕಷ್ಟಗಳು ಬಂದರೆ ಇಬ್ಬರು ಜೊತೆಯಾಗಿ ನಿಂತು ಎದುರಿಸಬೇಕು. ಕೆಲವು ಸಲ ನಮಗೆ ಇಷ್ಟ ಇಲ್ಲದಿದ್ದರೂ ಒತ್ತಡಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತಾಗಲೇ ಸಂಬಂಧಗಳು ಗಟ್ಟಿಯಾಗೋದು ಮತ್ತು ಶಾಶ್ವತವಾಗಿ ಉಳಿದುಕೊಳ್ಳೋದು ಅಂತ ಸಾಕಷ್ಟು ತಿಳಿಸಿ ಹೇಳಿದರೂ ಕೂಡ ರಾಘುನ ಮನಸ್ಸು ಬದಲಾಗುವುದಿಲ್ಲ. ಕೊನೆಗೆ ಅವರು ನಿಮಗೆ ಹೊಂದಾಣಿಕೆ ಆಗೋಕ್ಕೆ ಇನ್ನೂ 6 ತಿಂಗಳು ಟೈಮ್ ಕೊಡಬೇಕಾ ಮತ್ತು ಕೌನ್ಸಿಲಿಂಗ್ ಬೇಕಾ ಅಂತ ಕೇಳಿದಾಗ ಅದಕ್ಕೆ ರಾಘು ಬೇಡ ಸರ್, ನನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ, ನಮಗೆ ಡಿವೋರ್ಸ್ ಕೊಟ್ಟುಬಿಡಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಾಮಾಚಾರಿ ಮತ್ತು ಚಾರಿ ಗಾಬರಿ ಆಗ್ತಾರೆ. ಆಗ ಜಡ್ಜ್ ಸಾಹೇಬರು ಝಾನ್ಸಿಗೆ ನಿನಗೇನಾದರೂ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಿದ್ರೆ ಕೇಳಮ್ಮ, ಕೋರ್ಟು ನಿನಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇತ್ತ ಜೆ.ಕೆ, ವಿವೇಕ್ ಮತ್ತು ಸೆಕ್ಷನ್ಗೆ ನಿಮ್ಮ ಜೀವನ ಬೀದಿಗೆ ತಂದುಬಿಟ್ರು ಅವರು ಅಂತ ಹೇಳ್ತಾನೆ. ಆಗ ವಿವೇಕ್ ಫುಟ್ಪಾತ್ನಲ್ಲಿರುವ ತಿಂಡಿ ತಿಂದು ಜೆ.ಕೆ ಫುಡ್ ಬಹಳ ಟೇಸ್ಟಿಯಾಗಿತ್ತು, ದಿನಾಲು 3 ಟೈಮ್ಸ್ ಇದೇ ಥರ ಫುಡ್ ತಂದುಬಿಡು ಸಾಕು ಅಂತ ಹೇಳ್ತಾನೆ. ಆಗ ಜೆ.ಕೆ ಆಯಿತು, ನೀವು ಹ್ಞೂ ಅಂದರೆ ಸಾಕು, ನಿಮಗೆ ಎಲ್ಲ ನೀವು ಹೇಳಿದ ಹಾಗೆ ಫುಡ್ ಬೇಡ, ಎಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ವಿವೇಕ್ ಸೂಪರ್ ಜೆ.ಕೆ, ನೀನು ಇಷ್ಟು ದಿವಸ ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಒಳ್ಳೆಯದಾಯಿತು, ಬೇಗ ಅರೇಂಜ್ ಮಾಡು. ಅಲ್ಲ ಇದೆಲ್ಲ ನೀನು ಎಲ್ಲಿ ಅರೇಂಜ್ ಮಾಡ್ತೀಯ ಅಂತ ಕೇಳ್ತಾನೆ. ಆಗ ಜೆ.ಕೆ ಮತ್ತೆ ಅಲ್ಲಿ ಜೈಲಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಅವರು ಇಬ್ಬರು ಗಾಬರಿಯಿಂದ ಜೆ.ಕೆ ಕಡೆಗೆ ನೋಡ್ತಾರೆ. ಆಗ ಸೆಕ್ಷನ್ ಇವತ್ತಲ್ಲ ನಾಳೆ ನಾವು ಜೈಲಿಗೆ ಹೋಗಲೇಬೇಕು, ಹೋಗ್ತೀನಿ, ಆದರೆ ಇವಾಗಲ್ಲ, ನಮ್ಮನ್ನು ಈ ರೀತಿ ಮಾಡಿ ನಮಗೆ ಫುಟ್ಪಾತ್ ಊಟ ಮಾಡುವಂತೆ ಮಾಡಿದ್ರಲ್ಲ, ಅವರನ್ನು ಒಂದು ಗತಿ ಕಾಣಿಸಿದ ಮೇಲೇ ನಾನು ಜೈಲಿಗೆ ಹೋಗೋದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪೊಲೀಸ್ ಗಾಡಿ ಹಾರ್ನ್ ಆಗುತ್ತೆ. ಅದನ್ನು ಕೇಳಿ ಸೆಕ್ಷನ್ ಮತ್ತು ವಿವೇಕ್ ಇಬ್ಬರು ಗಾಬರಿಯಿಂದ ಎದ್ದು ಅವಿತುಕೊಳ್ಳಲು ನೋಡ್ತಾರೆ. ಆಗ ಜೆ.ಕೆ ನೋಡಿ, ನಿಮ್ಮ ಜೀವನ ಎಲ್ಲಿಗೆ ಬಂತು? ಆ ಸದ್ದು ಪೊಲೀಸ್ ಗಾಡಿಯದು ಅಲ್ಲ, ಆಂಬ್ಯುಲೆನ್ಸ್ದು, ಅದಕ್ಕೆ ಇಷ್ಟು ಹೆದರಿದ್ದೀರಾ? ಆರಾಮಾಗಿ ಕೂತ್ಕೊಳ್ಳಿ, ಇದೆಲ್ಲ ನಿಮಗೆ ಬೇಕಿತ್ತಾ ಅಂತ ಕೇಳ್ತಾನೆ. ಆಗ ಸೆಕ್ಷನ್ ನನ್ನನ್ನು ಈ ಗತಿಗೆ ತಂದವರು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಆಗ ಜೆ.ಕೆ ಏನು ಸರ್, ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದೆ, ನೀವು ನನ್ನ ಮಾತು ಕೇಳದೇ ಇದ್ದರೆ ನಾನು ಏನೂ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಜೆ.ಕೆ ನೀನು ನಮಗೆ ಸ್ವಲ್ಪ ದುಡ್ಡು ಅರೇಂಜ್ ಮಾಡು ಅಂತ ಹೇಳ್ತಾನೆ. ಆಗ ಜೆ.ಕೆ ನನ್ನ ಹತ್ತಿರ ಎಲ್ಲಿ ದುಡ್ಡು ಬರುತ್ತೆ, ನಿಮ್ಮ ಮೈಮೇಲೆ ಇರುವ ಚಿನ್ನವನ್ನು ಕೊಡಿ, ಅದನ್ನು ಮಾರಿ ನಿಮಗೆ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದಾಗ ಅವರಿಬ್ಬರು ತಮ್ಮ ಮೈಮೇಲೆ ಇರುವ ಚಿನ್ನವನ್ನು ಬಿಚ್ಚಿ ಜೆ.ಕೆಗೆ ಕೊಟ್ಟು ಇದನ್ನೆಲ್ಲ ಮಾರಿ ನನಗೆ ದುಡ್ಡು ತಂದು ಕೊಡು, ಅವ್ರಿಗೆ ಒಂದು ಗತಿ ಕಾಣಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾನೆ. ಆಗ ಜೆ.ಕೆ ಆಯಿತು ಅಂತ ಹೇಳಿ ಇವರಿಗೆ ಸಾಯೋವರೆಗೂ ಬುದ್ಧಿ ಬರಲ್ಲ ಅಂತ ಕಾಣುತ್ತೆ, ಈ ಚಿನ್ನವನ್ನು ಮಾರಿ ನನ್ನ ಕಮಿಷನ್ ತಗೊಂಡು ಇವರಿಗೆ ಹಣ ತಂದು ಕೊಟ್ಟರೆ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇತ್ತ ಝಾನ್ಸಿ ಕೂಡ ನನಗೆ ಯಾವ ಕಾಲಾವಕಾಶ ಬೇಕಾಗಿಲ್ಲ, ಇವರ ಜೊತೆ ಹೊಂದಿಕೊಂಡು ಬದುಕೋಕ್ಕೆ ನನಗೆ ಆಗಲ್ಲ, ಇವತ್ತೇ ನನಗೆ ಡೈವರ್ಸ್ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಹೇಳ್ತಾಳೆ. ಆಗ ಜಡ್ಜ್ ಇಬ್ಬರಿಗೂ ಡೈವರ್ಸ್ ಆದೇಶ ಮಾಡ್ತಾರೆ. ಆಗ ಕೋರ್ಟಿಂದ ಬಂದ ಝಾನ್ಸಿಗೆ ರಾಮಾಚಾರಿ ಝಾನ್ಸಿ ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಕೊನೆವರೆಗೂ ಹೋರಾಡ್ತಿದ್ಯಾ ಅಂದ್ಕೊಂಡಿದ್ದೆ, ಜಡ್ಜ್ ಮಾತು ಕೇಳಿ ಟೈಮ್ ಕೇಳ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಡೈವರ್ಸ್ಗೆ ಅಷ್ಟು ಬೇಗ ಹೇಗೆ ಒಪ್ಕೊಂಡೆ ಅಂತ ಕೇಳ್ತಾನೆ. ಆಗ ಝಾನ್ಸಿ ಅದರಿಂದ ಏನೂ ಯೂಸ್ ಇಲ್ಲ ಅಣ್ಣ, ನಾನೇನಾದರೂ ಹಾಗೆ ಮಾಡಿದರೆ ರಾಘುಗೆ ಇನ್ನಷ್ಟು ಪ್ರೆಷರ್ ಆಗ್ತಿತ್ತು, ಮನಸ್ಸುಗಳು ಮತ್ತಷ್ಟು ಕೆಡ್ತಿತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಜಡ್ಜ್ ಸಹಿ ಮಾಡೋವರೆಗೂ ರಾಘು ನನ್ನ ಗಂಡ ಆಗಿದ್ದ, ಗಂಡ ಮಾತ್ರ ಹೆಂಡತಿ ಆಸೆಗಳನ್ನು ಕೋರಿಕೆಗಳನ್ನು ನೆರವೇರಿಸಬೇಕು ಅಂತ ಏನಿಲ್ಲವಲ್ಲ, ಸಹಧರ್ಮಿಣಿಯಾಗಿ ನಾನು ಕೇಳಿದ್ದನ್ನು ನಾನು ಕೊಡಬೇಕು ಅಲ್ವಾ ಅಣ್ಣ, ನನ್ನ ಗಂಡ ನನ್ನ ಹತ್ತಿರ ಕೊನೆಯದಾಗಿ ಕೇಳಿದ್ದು ಡೈವರ್ಸ್, ಅದಕ್ಕೆ ಕೊಟ್ಬಿಟ್ಟೆ, ಪ್ರೀತಿ ಅಂದರೆ ಬರೀ ಪಡೆದುಕೊಳ್ಳೋದು ಅಷ್ಟೇ ಅಲ್ಲ, ಕೊಡೋದು ಇರಬೇಕು ಅಲ್ವಾ ಅಂತ ಹೇಳ್ತಾಳೆ. ಆಗ ಚಾರು ಅಂದರೆ ನಿನ್ನ ಜೀವನನ ತ್ಯಾಗ ಮಾಡಿ ತ್ಯಾಗಮೂರ್ತಿ ಅಂತ ಅನ್ಸ್ಕೋಬೇಕಾ ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಆಗ ಝಾನ್ಸಿ ಇಲ್ಲ, ಸ್ವಾರ್ಥಿ ಆಗಬಾರ್ದು ಅಂತ ಅಂದ್ಕೊಂಡೆ ಅಷ್ಟೇ, ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಬಲವಂತದಿಂದ ಪಡೆದುಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.